ನಮಸ್ಕಾರ ಗೆಳೆಯರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಭೂಗೋಳದ ಇತಿಹಾಸವನ್ನೇ ಬದಲಿಸಬಲ್ಲ ಒಂದು ರೋಚಕ ವಿಷಯದ ಬಗ್ಗೆ ಮಾತಾಡೋಣ. ನಾವೆಲ್ಲ ಚಿಕ್ಕ ವಯಸ್ಸಿಂದ ಜಿಯೋಗ್ರಫಿ ಕ್ಲಾಸ್ನಲ್ಲಿ ಭೂಮಿ ಮೇಲೆ ಏಷ್ಯಾದಿಂದ ಅಂಟಾರ್ಟಿಕಾವರೆಗೆ 7 ಖಂಡಗಳಿವೆ ಅಂತಾನೆ ಓದಿರೋದು. ಆದ್ರೆ ವಿಜ್ಞಾನಿಗಳು ಈಗ ಆ ಇತಿಹಾಸನ ತಿರುಗಿ ಬರೆಯಕ್ಕೆ ಹೊರಟಿದ್ದಾರೆ. ಸುಮಾರು 375 ವರ್ಷಗಳ ನಂತರ ಭೂಮಿ ಮೇಲಿನ 8ನೇ ಖಂಡ ಝೀಲ್ಯಾಂಡಿಯಾ ಬಗ್ಗೆ ನಮಗೆ ಪಕ್ಕಾ ಮಾಹಿತಿ ಸಿಕ್ಕಿದೆ. ಈ ಕಥೆ ಶುರುವಾಗೋದು 1642ರಲ್ಲಿ. ಏಬಲ್ ಟಾಸ್ಮನ್ ಅನ್ನೋ ನಾವಿಕ ಒಂದು ದೊಡ್ಡ ದಕ್ಷಿಣದ ಭೂಮಿಯನ್ನ ಹುಡುಕುತ್ತಾ ಹೊರಡ್ತಾರೆ. ಆದ್ರೆ ಅವರಿಗೆ ಸಿಕ್ಕಿದ್ದು ನ್ಯೂಜಿಲ್ಯಾಂಡ್ ಮಾತ್ರ. ಅವರಿಗೆ ಗೊತ್ತಿರ್ಲಿಲ್ಲ ಅವರು ನಿಂತಿರೋ ಜಾಗದ ಅಡಿಯಲ್ಲಿ ಒಂದು ಇಡೀ ಖಂಡವೇ ಮಲಗಿದೆ ಅಂತ. ವಿಜ್ಞಾನಿಗಳು ಹೇಳ್ತಿರೋ ಹಾಗೆ ಈ ಝೀಲ್ಯಾಂಡಿಯಾ ಸುಮಾರು 5 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ ವಿಸ್ತೀರ್ಣದಲ್ಲಿದೆ. ಇದು ಪೆಸಿಫಿಕ್ ಮಹಾಸಾಗರದ ಅಡಿಯಲ್ಲಿ ಕಿಲೋಮೀಟರ್ಗಳಷ್ಟು ಆಳದಲ್ಲಿದೆ. ಕೇವಲ 6% ಅಂದ್ರೆ ನ್ಯೂಜಿಲ್ಯಾಂಡ್ ಮತ್ತು ಕೆಲವು ದ್ವೀಪಗಳು ಮಾತ್ರ ಹೊರಗೆ ಕಾಣ್ತಿವೆ. ಈ ಖಂಡ ಹೇಗೆ ಮುಳುಗಿತು, ಇಲ್ಲಿ ಎಂತಹ ಪ್ರಾಣಿಗಳು ವಾಸ ಮಾಡ್ತಾ ಇದ್ವು ಅನ್ನೋದು ಇವತ್ತಿಗೂ ಒಂದು ದೊಡ್ಡ ಮಿಸ್ಟ್ರಿ. ಅಚ್ಚರಿಯ ವಿಷಯ ಅಂದ್ರೆ ಇದು ಒಂದಾನೊಂದು ಕಾಲದಲ್ಲಿ ಗೊಂಡ್ವಾನಾ ಅನ್ನೋ ಮಹಾಖಂಡದ ಭಾಗವಾಗಿತ್ತು. ಸೈಂಟಿಸ್ಟ್ಗಳು ಇತ್ತೀಚೆಗೆ ಇದರ ಕಂಪ್ಲೀಟ್ ಮ್ಯಾಪ್ ರಿಲೀಸ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಮನುಷ್ಯನಿಗೆ ಪ್ರಕೃತಿ ಎಷ್ಟು ದೊಡ್ಡ ರಹಸ್ಯಗಳನ್ನ ತನ್ನೊಳಗೆ ಇಟ್ಕೊಂಡಿದೆ ಅನ್ನೋದು ಅರ್ಥ ಆಗತ್ತೆ. ಈ 8ನೇ ಖಂಡದ ಬಗ್ಗೆ ನೀವೇನಂತೀರಾ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.